ದಯವಿಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಗೋಲಾ ಅವರು ದಯವಿಟ್ಟು ಬನ್ನಿ, ಬನ್ನಿ ಗಿರೀಶ್ ಗೋಲಾ ಅವರು ಬನ್ನಿ, ಬನ್ನಿ ಹೇಮಂತ್ ರಾಜು ಸರ್, ರವಿ ಸರ್ ಬನ್ನಿ ಸರ್, ಬನ್ನಿ ಗಿರೀಶ್ ಗಾರ್ಲು ಬನ್ನಿ. PUC ಒಂದು ಹಂತದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ಯಾಕಂದ್ರೆ ಬನ್ನಿ. ಹಾಗೆ ಬೇರೆ ಬೇರೆ ಹೋರಾಟಗಳು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘ ಯಾವಾಗಲೂ ನಿಮ್ ಜೊತೆಗಿದೆ ಅಂತ ಹೇಳಿ ಪ್ರಕಾಶ್ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಸರ್. SM ಪ್ರಕಾಶ್ ಸರ್ ಅವರು ಹಿರಿಯ ಗುರುಗಳು ಬಂದಿದ್ದಾರೆ. ಯಾಕಂದ್ರೆ ಈಗ ನಾವೆಲ್ಲ ಅಂದ್ರೆ ಕೆಲಸದಲ್ಲಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ. ಆದ್ರೆ ಈ ಒಂದಷ್ಟು ಜನ ಚೌಡಪ್ಪ ಅವರು ಸಬ್ಜೆಕ್ಟ್ಗಾಗಿ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಉಳಿದವರು ರೆಕ್ರೂಟ್ಮೆಂಟ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರ ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹೋರಾಟಕ್ಕೆ ಶಕ್ತಿ ಒಂದು ತುಂಬುವ ಒಂದು ಕಾರ್ಯವನ್ನ ಈ ಒಂದು ಸಂಘ ಮಾಡಬೇಕಾಗಿದೆ. ಇಲ್ಲಿ ಸುಮಾರು ಜನ ಇಲ್ಲೂ ಕೂತು ಹೋರಾಟ ಮಾಡ್ತಿದ್ದೀರಾ. ಎಲ್ಲರ ಜೊತೆ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಇದೊಂದು ಸಂದರ್ಭ. ಸಾಹಿತ್ಯ ಮತ್ತು ಕವಿ ಮತ್ತು ಫಿಸಿಕಲ್ ಎಜುಕೇಷನ್ ಬಗ್ಗೆ ಭಾಳ ಹೋರಾಟ ಮಾಡ್ತಿರ್ತಕ್ಕಂಥವ್ರು. ಏನಪ್ಪ ಅಂದರೆ ಫಿಸಿಕಲ್ ಎಜುಕೇಷನ್ನು ಅದು ಮಾನಸಿಕ ದೈಹಿಕವಾಗಿ ಇರ್ತಕ್ಕಂಥ ಸಬ್ಜೆಕ್ಟು. ಫಸ್ಟು ಏನು ಮಾಡಬೇಕು ಅಂತಂದರೆ ಮನುಷ್ಯ ಉಸಿರಾಡಬೇಕು ಅಂತಂದರೆ ಎದ್ದು ನಿಂತ್ಕೋಬೇಕು ಅಂದರೆ ದೇಹದಲ್ಲಿ ಶಕ್ತಿ ಬೇಕಾದರೆ ಆಮೇಲೆ ಆಲೋಚನೆ ಮಾಡ್ತಾರೆ, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು. ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ಆಲೋಚನೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಫಸ್ಟು ಫಿಸಿಕಲಿ ಫಿಟ್ ಆಗಿರಬೇಕು, ದೈಹಿಕವಾಗಿ ಸದೃಢವಾಗಿರಬೇಕು, ಆಮೇಲೆ ಮಾನಸಿಕ ಸದೃಢವಾಗಿದೆ, ಆಮೇಲೆ ಇಂಟೆಲೆಕ್ಚುಯಲಿ, ಆಮೇಲೆ ಏನು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ದೈಹಿಕ ಶಿಕ್ಷಣಕ್ಕೆ ಬಹಳ ಇಂಪಾರ್ಟೆನ್ಸ್ ಇತ್ತು. ಈ ಕೆಲವು ದೈಹಿಕ ಶಿಕ್ಷಣದ ಒಂದು ಕನ್ನಡಗಳಿಗೆ ಗೊತ್ತಿರ್ತಕ್ಕಂಥ ಕೆಲವು ಏನು ಮಾಡ್ತಾರೆ ಅಧಿಕಾರಿಗಳು ದೈಹಿಕ ಶಿಕ್ಷಣ ಮೌಲ್ಯ ಶಿಕ್ಷಣ ಅಂತ ಮಾಡಿಬಿಟ್ಟು ಅದನ್ನು ತರ್ಜುಮೆ ಮಾಡಿ ಅದರ ಒಂದು ರೂಪುರೇಷೆ ಬದಲಾಯಿಸಬೇಕು. ಅದು ಆಕ್ಚುಲಿ ಅಪರಾಧ. ಯಾಕೆ ಅಂತಂದರೆ ಮನುಷ್ಯ ಯಾವುದೇ ಏನೇ ಡಾಕ್ಟ್ರಿ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದ್ರೆ ನಮಗೆ ಅಗಾಧ ಆಸೆ ಇದೆ. ಆದರೆ ದೈಹಿಕವಾಗಿ ರೋಗ ರುಜಿನಗಳು ನಮಗೆ ಸತತ ಆಸೆಗಳೆಲ್ಲ ಹೊಂದ್ಕೊಳ್ಳೋದು. ಅದು ಏನು ಮಾಡಬೇಕಂದ್ರೆ ನಾವು ರೋಗ ರುಜಿನಗಳಿಂದ ನಾವು ಏನು ನಮ್ಮ ಒಂದು ಎನರ್ಜಿ, ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಆಟಗಳಾಡಬೇಕು, ಒಳ್ಳೆ ಶಕ್ತಿ ಆ ಮುಖಾಂತರ ನಮ್ಮ ದೇಹವನ್ನು ಸದೃಢಗೊಳಿಸಿ ಮಾನಸಿಕವಾಗಿ ಸದೃಢವಾದ ಜೊತೆಗೆ ನಾವು ಏನು ಬೇಕು ಪ್ರಪಂಚಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಸಚಿನ್ ತೆಂಡೂಲ್ಕರ್ ಮಾತಾಡ್ತಾರೆ ಏನಂತ ಅಂತಂದರೆ ಕ್ರಿಕೆಟ್ನಲ್ಲಿ ಯಾಕೆ ಇಷ್ಟೊಂದು ಇದೆಲ್ಲ ಮಾಡಿದ್ರು, ರೋಡ್ ಫೇಮಸ್ ಆಗಿದೆ ಅಂತಂದರೆ ನಾನು ಮೊದಲು ಏನು ಮಾಡ್ತೀನಿ ಅಂತಂದರೆ ನಾನು ದೈಹಿಕವಾಗಿ ನಾನು ಸದೃಢನಾಗಿರೋದ್ರ ಜೊತೆಗೆ ನಾನು ಮಾನಸಿಕವಾಗಿ ಮೊದಲೇ ಒಂದು ಸ್ಕೆಚ್ ಹಾಕೊಳ್ತಿದ್ದೆ. ಮೊದಲೇ ಒಂದು ಹೇಗೆ ಮಾಡಬೇಕು ಅಂದರೆ ಊಹಾತ್ಮಕ ಏನು ಮಾಡ್ಕೊಳ್ತೀನಿ, ಆ ಮುಖಾಂತರ ಆಟವನ್ನು ಆಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಅವರ ಅರ್ಥದಲ್ಲಿ ದೈಹಿಕವಾಗಿ ನಾನು ಆಲ್ರೆಡಿ ಸದೃಢನಾಗಿರೋದು, ಮಾನಸಿಕವಾಗಿ ನಾನು ಸದೃಢನಾಗಿರೋ ಜೊತೆಗೆ ಯಾಕೆ ಗೆಲ್ಲಬೇಕು, ಯಾಕೆ ಗುರಿಯನ್ನು ಕಲಿಸ್ಬೇಕು, ಆ ಗುರಿ ತಪ್ಪು ಮುಖಾಂತರ ನಾನು ಹೆಸರುವಾಸಿ ಆಗಬೇಕು ಅನ್ನೋ ಒಂದು ಮಾತಾಡೋದು. ಹಾಗಾಗಿ ಈ ದೈಹಿಕ ಶಿಕ್ಷಣ ಅಂತಂದರೆ ಎಲ್ಲ ಶಿಕ್ಷಣಗಳಿಗೆ ತಾಯಿ ನೆನಪಿರ್ತದೆ. ಈಗ ಬೇರೆ ಟೀಚರ್ಸ್ ಏನಂದರೆ ಒಂದು ರೂಮ್ 4 ಗೋಡೆ ಮಧ್ಯದಲ್ಲಿ ಅವರು ಏನು ಅವರು ಒಂದು ಪಾಠ ಮಾಡ್ತಾರೆ. ಇವರಾದ್ರೂ ಆಗಲ್ಲ, 4 ಗೋಡೆ ಮಧ್ಯದಲ್ಲಿ ಪಾಠ ಮಾಡಬೇಕು ಮತ್ತು ಆಚೆ ಗ್ರೌಂಡು ಹೊರಗಡೆ ಮಾಡಬೇಕು. ಇಲ್ಲಿ ಸಲುವರು ಅಲಸಲು ಬರೀ 4 ಗೋಡೆ ಮಧ್ಯದಲ್ಲಿ ಏನು ಮಾತಾಡ್ತಾ ಇಷ್ಟ ಆಗಿದೆ. ಅಂದರೆ ಮಕ್ಕಳು ಯಾಕೆ ಆಕೆ ಹೋಗಿರಬೇಕು ಅಂತಂದರೆ ಮಕ್ಕಳು ಆಕೆ ಹೋಗಿರಬೇಕು ಅನ್ನೋದು ಅವರು ಆಟ ಆಡಬೇಕು. ಆಟ ಆಡಿದಾಗ ಆಕೆ ಹೋಗಿರ್ತಾರೆ. ಈಗ ಅರ್ಧ ಗಂಟೆ ಪಾಠ ಕೇಳ್ತಾರೆ, ಬೋರ್ ಆಗ್ತಾರೆ. ಈಗ 10 ನಿಮಿಷ ಆಟ ಆಡೋಲ್ಲ, 1 ಅವರ್ ಪಾಠ ಕೇಳ್ತಾರೆ. ಹಾಗಾಗಿ ದೈಹಿಕ ಶಿಕ್ಷಣದಲ್ಲಿ ಬಹಳ ಇಂಪಾರ್ಟೆನ್ಸ್ ಮಹತ್ವ ಇದೆ. ಹಾಗಾಗಿ ಗುರುಕುಲದಲ್ಲಿ ಆಗಿ ಹಳೆ ಕಾಲದಲ್ಲಿ